ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ. ಇದರಿಂದ ದ್ರೋಣಾಚಾರ್ಯರ ಪ್ರತಿಜ್ಞೆ ಮತ್ತೆ ಅವರ ಮೊದಲ ದಿನದ ಯುದ್ಧ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಎಲ್ಲ ಕೌರವ ಸೈನಿಕರೆಲ್ಲ ಕರ್ಣನ ಪ್ರಶಂಸೆಯನ್ನ ಮಾಡ್ತಾ ಅವನಿಗೆ ಮನಸ್ಸಲ್ಲೇ ಗೌರವವನ್ನು ಕೂಡ ಕೊಡ್ತಾ ನಡೀತಾ ಇದ್ದಾರೆ. ಯಾಕಂದ್ರೆ ಭೀಷ್ಮರು ಇಲ್ಲ ಅನ್ನುವಂತ ಒಂದು ವಿಷಯನೇ ಮರ್ತೋಗಿದ್ದಾರೆ. ಅಂದ್ರೆ ಅಷ್ಟು ಧೈರ್ಯವನ್ನ ಕರ್ಣ ತುಂಬುತ್ತಾ ಇದ್ದಾನೆ ಅವರಲ್ಲೆಲ್ಲ. ಆಮೇಲೆ ಎರಡೂ ಪಕ್ಷದವರು ಕೂಡ ಒಂದೊಂದು ವ್ಯೂಹದ ರಚನೆಯನ್ನ ಮಾಡ್ತಾರೆ. ಯಾರ್ಯಾರು ಎಲ್ಲಿ ನಿಂತಿದ್ದಾರೆ ಅಂತ ಹೇಳಿದ್ದಾರೆ. ಕರ್ಣ ಮತ್ತೆ ಅರ್ಜುನ ಇದಾನಲ್ಲ, ಇವರಿಬ್ಬರಲ್ಲೂ ಕೂಡ ನಾನು ಗೆಲ್ಲಬೇಕು ಅನ್ನುವಂಥ ಉತ್ಸಾಹದಿಂದ ಅವರಿದ್ದಾರೆ. ಆತುರ ಬೇರೆ ಇದೆ ಅವರಿಗೆ, ನಾನು ಯುದ್ಧ ಮಾಡಬೇಕು ಗೆಲ್ಲಬೇಕು ಅಂತ ಅಂದ್ಬಿಟ್ಟು. ಇದೇ ಸಮಯಕ್ಕೆ ಸರಿಯಾಗಿ ದ್ರೋಣರು ಕೂಡ ಮುಂದೆ ಬಂದು, ನೀನು ನನ್ನನ್ನ ಸೇನಾಧಿಪತಿಯ ಪದವಿಯಲ್ಲಿ ಇಟ್ಟಿದ್ಯಾ, ನೀನೇನಾದ್ರೂ ವರವನ್ನ ಕೇಳ್ಕೊ, ನಾನು ಈ ಕೆಲಸವನ್ನ ಮಾಡೇ ಕೊಡ್ತೀನಿ ಅಂತ ಅಂದಾಗ ಅವನು ಚರ್ಚೆ ಎಲ್ಲ ಮಾಡಿ ಯುಧಿಷ್ಠಿರನನ್ನ ಹಿಡ್ಕೊಂಡು ಬಂದು ನನ್ನ ಮುಂದೆ ನಿಲ್ಸಿ ಅಂತ ಹೇಳ್ತಾನೆ. ಅದಕ್ಕೆ ದ್ರೋಣಾಚಾರ್ಯರು ಹೇಳ್ತಾರೆ, ನೀನು ಅವ್ರನ್ನ ಕೊಂದೇ ಬಿಡಿ ಅಂತಾನು ಹೇಳ್ಬೋದಾಗಿತ್ತು, ಆದ್ರೆ ನೀನು ಹಿಡ್ಕೊಂಡು ಬನ್ನಿ ಅಂತಂದ್ರೆ ನಿನಗೆ ಅವರನ್ನ ಕೊಲ್ಲಿಸ್ಬೇಕು ಅಂತ ಇಷ್ಟ ಯಾಕಾಗ್ಲಿಲ್ಲ, ಅಥವಾ ಪಾಂಡವರನ್ನ ಗೆದ್ದ ಮೇಲೆ ಯುಧಿಷ್ಠಿರನಿಗೆ ರಾಜ್ಯವನ್ನ ಮತ್ತೆ ಒಪ್ಸಿ ನೀನು ಒಳ್ಳೆಯವನಾಗ್ಬೇಕು ಅಂತ ಇದೆಯಾ ಅಂತೆಲ್ಲ ಅವ್ರು ಕೇಳ್ತಾರೆ. ಅಂದ್ರೆ ಧರ್ಮರಾಜನ ಮೇಲೆ ನಿನಗೆ ಸ್ನೇಹ ಇದೆ, ಅವರು ನಿಜವಾಗ್ಲೂ ಕೂಡ ಭಾಗ್ಯವಂತರು, ಅವ್ರ ಜನ್ಮ ಸಫಲವಾಯಿತು, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ. ಇಲ್ಲಿ ಸಂಜಯ ಹೇಳ್ತಾನೆ, ರಾಜನೇ, ಆಚಾರ್ಯರು ಈ ರೀತಿ ಹೇಳಿದ ತಕ್ಷಣ ನಿಮ್ಮ ಮಗನ ಹೃದಯದಲ್ಲಿ ಯಾವ ಭಾವನೆ ಸದಾ ಇರ್ತಾ ಇತ್ತೋ ಆ ಸಹಜವಾದಂತಹ ಒಂದು ಭಾವನೆ ಇದೆಯಲ್ಲ, ಅದು ಹೊರಗಡೆ ಪ್ರಕಟವಾಗತ್ತೆ. ಅವನು ಪ್ರಸನ್ನನಾಗಿ ಹೇಳ್ತಾನೆ. ಅದು ಏನ್ ಹೇಳ್ತಾನೆ ಅಂದ್ರೆ, ಆಚಾರ್ಯರೇ, ಯುಧಿಷ್ಠಿರ ಸತ್ತೋಗೋದ್ರಿಂದ ನನಗೆ ವಿಜಯವಾಗೋದಿಲ್ಲ. ಯಾಕೆ ಅಂತಂದ್ರೆ ನಾನೇನಾದ್ರೂ ಅವನನ್ನ ಕೊಂದು ಬಿಟ್ರು ಕೂಡ ಇನ್ನ ಮಿಕ್ಕಿರೋ ಪಾಂಡವರಿದಾರಲ್ಲ, ಅವ್ರು ಖಂಡಿತವಾಗ್ಲೂ ಕೂಡ ನಮ್ಮನ್ನ ನಾಶ ಮಾಡ್ಬಿಡ್ತಾರೆ. ಪಾಂಡವರೆಲ್ಲರನ್ನ ದೇವತೆಗಳೂ ಕೂಡ ಕೊಲ್ಲೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅವರಲ್ಲಿ ಯಾರು ಉಳಿದ್ರೂ ಕೂಡ ಅವರೇ ನಮ್ಮ ಅಂತ್ಯವನ್ನ ಮಾಡಿಬಿಡ್ತಾರೆ. ಅಂದ್ರೆ ಪಾಂಡವರ ಒಂದು ಶಕ್ತಿ, ಅವರ ಸಾಮರ್ಥ್ಯ, ಅವರ ಯೋಗ್ಯತೆ ಏನು ಅಂತ ಎಲ್ಲ ಅವನಿಗೆ ಗೊತ್ತಿದೆ. ಅದರಿಂದ ಅವನು ಈಗ ನಾನು ಯುಧಿಷ್ಠಿರನ್ನೇನಾದ್ರೂ ಕೊಲ್ಲಿ ಅಂತಂದು ನೀವೇನಾದ್ರೂ ಕೊಂದು ಬಿಟ್ರಿ ಅಂದ್ರೆ ಇನ್ನು ಮಿಕ್ಕಿದ 4 ಜನ ಇರ್ತಾರಲ್ಲ, ಅವರು ನಮ್ಮನ್ನ ಸುಮ್ಮನೆ ಬಿಡ್ತಾ ಇರ್ಲಿಲ್ಲ. ಯಾಕೆಂದ್ರೆ ದೇವತೆಗಳು ಕೂಡ ಅವರನ್ನ ಕೊಲ್ಲಕ್ಕಾಗಲ್ಲ ಅಂದ್ಮೇಲೆ ಅವ್ರು ನಮ್ಮನ್ನ ಸುಮ್ಮನೆ ಬಿಡ್ತಾರ? ಅದಕ್ಕೋಸ್ಕರ ಯಾರು ಉಳಿದ್ರು ಕೂಡ ಅವರು ನಮ್ಮನ್ನ ಕೊಲ್ತಾರೆ. ಸತ್ಯ ಪ್ರತಿಜ್ಞನಾಗಿರುವಂತ ಯುಧಿಷ್ಠಿರ ಏನಾದ್ರೂ ನನ್ನ ವಶಕ್ಕೆ ಬಂದರೆ ಆಮೇಲೆ ನಾನು ಅವರನ್ನ ಜೂಜಿನಲ್ಲಿ ಗೆಲ್ತೀನಿ, ಮತ್ತೆ ಜೂಜಾಡಿ ಅವರನ್ನ ಗೆಲ್ತೀನಿ, ಮತ್ತೆ ಅವರ ಅನುಯಾಯಿ ಪಾಂಡವರು ಕೂಡ ಮತ್ತೆ ವನಕ್ಕೆ ಹೋಗ್ಬಿಡ್ತಾರೆ. ಈ ರೀತಿ ಸ್ಪಷ್ಟವಾಗಿ ಬಹಳ ದಿನಗಳ ತನಕ ನನ್ನ ಜಯ ಆಗ್ತಾನೆ ಇರುತ್ತೆ. ಅದರಿಂದ ನಾನು ಯಾವುದೇ ಅವಸ್ಥೆಯಲ್ಲೂ ಕೂಡ ಧರ್ಮರಾಜನ ವಧೆಯನ್ನ ಮಾಡೋದಕ್ಕೆ ಇಷ್ಟಪಡಲ್ಲ. ಅವನು ಸತ್ತೋದ ಅಂದ್ರೇನೆ ನನಗೆ ಪ್ರಾಬ್ಲಮ್ಮು. ಅವನು ಬದುಕಿರ್ಬೇಕು, ಮತ್ತು ನನ್ನ ಜೊತೆ ಜೂಜಾಡಬೇಕು, ಜೂಜಲ್ಲಿ ನಾನು ಮತ್ತೆ ಅವ್ರನ್ನೆಲ್ಲರನ್ನೂ ಗೆಲ್ಲಬೇಕು, ಇದೆಲ್ಲ ಅವನು ಹೇಳ್ತಾ ಇದ್ದಾನೆ. ಅದರಿಂದ ಅಷ್ಟೇ ಹೊರತು ಅವನ ಮೇಲೆ ನನಗೇನು ಅನುಕಂಪನೋ ಪ್ರೀತಿನೋ ಅದು ಇದು ಇದೆ ಅಂತ ಅದರ ಅರ್ಥ ಅಲ್ಲ ಅಂತಂದ್ಬಿಟ್ಟು ಅವನು ವಿವರವಾಗಿ ಹೇಳ್ತಾನೆ. ದ್ರೋಣಾಚಾರ್ಯರು ಬಹಳ ವ್ಯವಹಾರ ಕುಶಲಿಗಳಾಗಿದ್ರು. ಅವರು ದುರ್ಯೋಧನನ ಕೂಟ ಅಭಿಪ್ರಾಯವನ್ನ ಅರ್ಥ ಮಾಡ್ಕೊಂಡ್ರು. ಅದಕ್ಕೋಸ್ಕರ ಅವರು ಅವನಿಗೆ ಒಂದು ಷರತ್ತಿನ ಜೊತೆ ವರವನ್ನ ಕೊಡ್ತಾ ಹೇಳ್ತಾರೆ. ಅಂದ್ರೆ ದುರ್ಯೋಧನ ಹೇಗೆ ಏನು ಅಂತ ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಒಂದು ಷರತ್ತಿನ ಜೊತೆ ಅವರು ವರವನ್ನ ಕೊಡ್ತಾರೆ. ಏನು, ಅಕಸ್ಮಾತ್ ಆಗಿ ವೀರ ಅರ್ಜುನ ಏನಾದ್ರೂ ಯುಧಿಷ್ಠಿರನ ರಕ್ಷಣೆ ಮಾಡದೇ ಇದ್ರೆ, ಅಂದ್ರೆ ಅವನಿರೋವರೆಗೂ ಏನು ಮಾಡಕ್ಕಾಗಲ್ಲ. ಅವನು ಅಲ್ಲಿಲ್ಲ ಅಂತಂದಾಗ ಯುಧಿಷ್ಠಿರನ ರಕ್ಷಣೆಯನ್ನ ಅವನೇನಾದ್ರೂ ಮಾಡ್ತಾ ಇಲ್ಲ ಅಂದಾಗ ನೀನು ಯುಧಿಷ್ಠಿರನನ್ನ ನಿನ್ನ ವಶಕ್ಕೆ ಬಂದಿದ್ದಾನೆ ಅಂತಾನೆ ತಿಳ್ಕೊ. ಆಗ ಅಲ್ಲಿ ಅರ್ಜುನ ಇಲ್ಲ ಅಂತಂದ್ರೆ ಯುಧಿಷ್ಠಿರ ನಮ್ ಕೈ ಮುಷ್ಟಿಲ್ ಬಂದ ಅಂತಾನೆ ತಿಳ್ಕೊ. ಅರ್ಜುನನ ಮೇಲೆ ಆಕ್ರಮಣ ಮಾಡುವ ಸಾಹಸವನ್ನಂತೂ ಇಂದ್ರನ ಸಹಿತ ದೇವತೆಗಳು ಅಸುರರು ಕೂಡ ಮಾಡೋದಿಲ್ಲ. ಅದಕ್ಕೋಸ್ಕರನೇ ಈ ಕೆಲಸ ನನ್ನ ವಶದಲ್ಲೂ ಇಲ್ಲ. ಅಂದ್ರೆ ಅರ್ಜುನನ ಮೇಲೆ ಆಕ್ರಮಣವನ್ನ ನಾನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಇದರಲ್ಲಿ ಸಂದೇಹನೇ ಇಲ್ಲ. ಅವನು ನನ್ನ ಶಿಷ್ಯನಾಗಿದ್ದಾನೆ, ಮತ್ತೆ ಅವನು ನನ್ನಿಂದಾನೇ ಅಸ್ತ್ರವಿದ್ಯೆಯನ್ನ ಕಲ್ತಿದ್ದಾನೆ. ಆದ್ರೂ ಕೂಡ ನಾನು ಮುದುಕ, ಅವನು ಯುವಕ. ಇಲ್ಲಿ ದುರ್ಯೋಧನ ಪ್ರಶ್ನೆ ಮಾಡ್ಬೋದು ಅಂತ ಇವರೇ ಮೊದಲೇ ಹೇಳ್ಬಿಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನೀವೇ ಅಲ್ವಾ ಗುರುಗಳು, ನೀವೇ ಹೇಳ್ಕೊಟ್ಟಿರೋದು, ನಿಮಗಿಂತ ಏನೋ ಅವ್ನು ದೊಡ್ಡವನಾಗ್ಬಿಡ್ತಾನಾ ಅಥವಾ ಶ್ರೇಷ್ಠನಾಗ್ಬಿಡ್ತಾನಾ ಅಂತೆಲ್ಲ ಕೇಳ್ಬೋದು ಅಂತ ಹೇಳ್ತಾ ಇದ್ದಾರೆ.
ಅವನು ನನ್ನ ಶಿಷ್ಯ ಆಗಿದ್ರೂ ಕೂಡ, ನನ್ನಿಂದಾನೇ ಅಸ್ತ್ರವಿದ್ಯೆಯನ್ನು ಕಲ್ತಿದ್ರು ಕೂಡ ಅವನು ಯುವಕನಾಗಿದ್ದಾನೆ, ಮತ್ತು ಪುಣ್ಯಶೀಲನಾಗಿದ್ದಾನೆ. ಅವನಲ್ಲಿ ಪುಣ್ಯ ಅನ್ನೋದು ಜಾಸ್ತಿ ಇದೆ. ನನ್ನ ನಂತರ ಅವನು ಇಂದ್ರ ಮತ್ತು ರುದ್ರರಿಂದಲೂ ಕೂಡ ಅಸ್ತ್ರಗಳನ್ನು ಪಡ್ಕೊಂಡಿದ್ದಾನೆ. ದೇವತೆಗಳಿಂದ ಎಲ್ಲ ಅವನು ಅಸ್ತ್ರಶಸ್ತ್ರಗಳನ್ನು ಪಡ್ಕೊಂಡಿದ್ದಾನೆ. ಮತ್ತು ನಿನ್ನ ಮೇಲೆ ಕೋಪ ಕೂಡ ಇದೆ. ಕೋಪ ಇದ್ದಾಗ ತುಂಬ ಶಕ್ತಿ ಇರುತ್ತೆ, ಅವರನ್ನು ಗೆಲ್ಲೇಬೇಕು ಅನ್ನುವಂಥ ಒಂದು ಹಠ ಇರುತ್ತೆ, ಅದೆಲ್ಲ ಇದೆ. ಅದಕ್ಕೋಸ್ಕರ ಅವನ ಉಪಸ್ಥಿತಿಯಲ್ಲಿ ಅವನೇನಾದರೂ ಯುಧಿಷ್ಠಿರನ ಜೊತೆಲಿದ್ದಾಗ ನಾನು ಈ ಕೆಲಸವನ್ನು ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನೀನೇನು ಮಾಡು, ಹೇಗಾದರೂ ಸರಿ ನೀನು ಅವನನ್ನು ಯುದ್ಧ ಕ್ಷೇತ್ರದಿಂದ ದೂರ ಕರ್ಕೊಂಡು ಹೋಗು. ಇಷ್ಟಾದರೆ ಸಾಕು. ಅರ್ಜುನ ಹೋದ ಅಂತಂದರೆ ಧರ್ಮರಾಜ ನಿನ್ನ ಕೈಯಲ್ಲಿರ್ತಾನೆ ಅಂತಲೇ ತಿಳ್ಕೊ. ಅರ್ಜುನ ದೂರ ಹೊರಟೋದ ಮೇಲೆ ಧರ್ಮರಾಜ ಏನಾದರೂ ಒಂದು ಮುಹೂರ್ತ ಕೂಡ ನನ್ನ ಮುಂದೆ ನಿಂತಿದ್ರೆ ನಾನು ನಿಸ್ಸಂದೇಹವಾಗಿ ಅವರನ್ನು ನನ್ನ ಅವರನ್ನು ನನ್ನ ವಶಪಡಿಸ್ಕೊಳ್ತೀನಿ. ಅಂದರೆ ಯುಧಿಷ್ಠಿರನನ್ನು ಹಿಡ್ಕೊಂಡು ಬನ್ನಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಅಲ್ಲೊಂದು ಷರತ್ತು ಹಾಕ್ತಾ ಇದ್ದಾರೆ. ಅರ್ಜುನ ಅಲ್ಲಿರಬಾರ್ದು, ಆ ರೀತಿ ನೀನು ಮಾಡಬೇಕು, ಆ ರೀತಿ ನೀನು ನೋಡ್ಕೊಳ್ಬೇಕು. ಆಗ ನಾನು ಯುಧಿಷ್ಠಿರನನ್ನು ಹಿಡ್ಕೊಂಡು ಬಂದು ನಿನ್ನ ಮುಂದೆ ನಿಲ್ಲಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.